ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನುಪಮ್ ಖೇರ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗೂ ಅಪ್ಪ ಆಗಲು ಬಯಸುತ್ತಾರೆ ಎಂಬುದು. ಈಗ ನೋಡಿ, ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ಮಹೇಶ್ ಭಟ್ ಅವರು ನಿಮಗೆ 28 ವರ್ಷ ಇದ್ದಾಗ 65 ವರ್ಷದ ಅಪ್ಪನ ಪಾತ್ರ ಕೊಟ್ಟಿದ್ರು. ಮತ್ತೆ ನೀವು ಯಾವಾಗ ರೋಲ್ ಮಾಡಿದ್ರೋ ನೀವು ಜೀವನದಲ್ಲಿ ಸಿನಿಮಾಗಳಲ್ಲಿ ಎಲ್ರಿಗೂ ಅಪ್ಪ ಆಗಕ್ಕೆ ಇಷ್ಟಪಡ್ತೀರಾ. ಅಮಿತಾಬ್ ಬಚ್ಚನ್ ಸರ್ದೊಂದು ಡೈಲಾಗ್ ಇದೆ, ರಿಶ್ತೆ ಮೇ ಹಮ್ ತುಮಾರೆ ಬಾಪ್ ಲಗ್ತೆ ಹೈ. ಆಗ ನನ್ನ ಜೀವನನ ಯಾರೂ ನೋಡೇ ಇಲ್ಲ ನೋಡಿ. ಭಟ್ ಸರ್ ನನಗೇನೊಂದು ರೋಲ್ ಕೊಟ್ರಲ್ಲ, ನಾನು 28ನೇ ವರ್ಷದಲ್ಲಿದ್ದಾಗ, ಒಂದು ವೇಳೆ ನಾನು ಆ ಮೊದಲನೇ ರೋಲ್ನ ಮಾಡದೆ ಹೋಗಿದ್ರೆ ಇವತ್ತು ನಾನು ಆಪ್ಕೆ ಅದಾಲತಲ್ಲಿ ಕೂತ್ಕೊಳ್ತಾನೆ ಇರಲಿಲ್ಲ. ನನ್ನ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಕೈ ಅದು. ಬಹಳ ದೊಡ್ಡ ವಿಚಾರ ಏನಂದ್ರೆ, ನನ್ನ ಡಿಸಿಷನ್ ಮೇಲೆ ಎಲ್ಲರೂ ಕೇಳ್ತಿದ್ರು, ನೀವು ಅದು ಹೇಗೆ ಮಾಡಿದ್ರಿ 60-65 ವರ್ಷದ ರೋಲ್ನ ಮೊದಲನೇ ಫಿಲಮಲ್ಲಿ? ಅಲ್ಲ, ಅಷ್ಟು ಅದ್ಭುತವಾದ ರೋಲ್ನ ನಾನು ಹೇಗೆ ಬೇಡ ಅನ್ಲಿ ಹೇಳಿ. ಜೊತೆಗೆ ನಾನು ಆ್ಯಕ್ಟಿಂಗ್ ನೋಡ್ಕೊಂಬಂದಿದ್ದೆ, ಕಲ್ತ್ಕೊಂಬಂದಿದ್ದೆ. ಹಾಗೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇರಲಿಲ್ಲ. ಅದಕ್ಕೂ ಮುಂಚೆ ನಾನು ಪ್ಲ್ಯಾಟ್ಫಾರ್ಮ್ ಮೇಲೆ ಮಲ್ಕೋತಾ ಇದ್ದೆ, ಬೀಚ್ ಹತ್ರ ಮಲ್ಕೋತಾ ಇದ್ದೆ, ನನ್ನ ಹತ್ರ ದುಡ್ಡಿರ್ತಿರ್ಲಿಲ್ಲ, ಬಹಳ ಬೇಜಾರಲ್ಲಿ ಜೀವನ ನಡೆಸ್ತಾ ಇದ್ದೆ. ಆಮೇಲೆ ನನಗೆ ಈ ಫಿಲಮ್ ಸಿಕ್ಕಾಗ ನಾನು ಬೇಡ ಅಂತ ಹೇಗೆ ಹೇಳಲಿ? ಅದಾದಮೇಲೆ ನನಗೆ ಯಶ್ ಚೋಪ್ರಾ ಅವ್ರು ಕರೆದು ಒಂದು ಮುದುಕನ್ ಪಾತ್ರನ ಕೊಟ್ಟರು. ಅದನ್ನು ದಿಲೀಪ್ ಕುಮಾರ್ ಅವ್ರು ಮಾಡಬೇಕಾಗಿತ್ತು. ನಾನು ಆ ಫಿಲಮಲ್ಲಿ ಕೂಡ ಹೇಮಾ ಅವರ ಫಾದರ್ ರೋಲ್ ಮಾಡಿದ್ದೀನಿ, ರಾಜೇಶ್ ಖನ್ನಾ ಅವರ ಫಾದರ್ ಇನ್ ಲಾ ರೋಲ್ ಮಾಡಿದ್ದೀನಿ, ರಿಷಿ ಕಪೂರ್ ಹಾಗೆ ಅವ್ರು ನನಗಿಂತ ದೊಡ್ಡವರು, ಜೊತೆಗೆ ಅನಿಲ್ ಕಪೂರ್ ಅವರ ಗ್ರ್ಯಾಂಡ್ ಫಾದರ್ ರೋಲ್ನ ಕೂಡ ಮಾಡಿದ್ದೀನಿ. ನನಗೆ ಯಾವುದೇ ವ್ಯತ್ಯಾಸ ಬರ್ತಿರ್ಲಿಲ್ಲ. ಅಂದ್ರೆ ನನಗೆ ಅನಿಸ್ತಾ ಇರಲಿಲ್ಲ ಯಾಕೆ ನಾನು ಈ ರೀತಿ ದೊಡ್ಡ ರೋಲ್ನ ಮಾಡಬಾರ್ದು ಅಂತ. ಫಿಲ್ಮ್ ಇಂಡಸ್ಟ್ರಿಗೆ ಜನಗಳು ಹೋದಾಗ ಅವ್ರು ಅನ್ಕೊಳ್ತಾರೆ ತುಂಬಾ ದೊಡ್ಡ ದೊಡ್ಡ ಹೀರೋಯಿನ್ಗಳಿರ್ತಾರೆ, ಅಭಿನೇತ್ರಿಗಳಿರ್ತಾರೆ, ಅವ್ರ ಜೊತೆಗೆ ಹೀರೋ ಆಗ್ಬೋದು. ನೀವು ಮಾಧುರಿ ದೀಕ್ಷಿತ್ ಅವ್ರಿಗೆ ಅಪ್ಪ ಆದ್ರಿ. ಹೌದು. ನೀವು ಕಾಜೋಲ್ ಅವ್ರಿಗೂ ಅಪ್ಪ ಆದ್ರಿ. ಹೌದು. ಎಲ್ಲಾ ಹೀರೋಯಿನ್ಗಳು ನಿಮ್ಗೆ ಅಪ್ಪ ಆಗೋದಕ್ಕೆ ಸಿಕ್ಕಿದ್ರ? ನೋಡಿ ರಜತ್ ಅವರೇ, ಇದರಲ್ಲಿ ಬಹಳ ದೊಡ್ಡ ಮಾತೇನು ಅಂತ ಹೇಳಿದ್ರೆ, ವ್ಯಕ್ತಿ ಪ್ರೀತಿನ ಬಿಟ್ಬಿಡ್ತಾನೆ, ಗಂಡನ ಬಿಟ್ಟುಬಿಡ್ತಾರೆ, ಆದರೆ ತಂದೆನ ಯಾವತ್ತೂ ಬಿಡೋದಿಲ್ಲ. ನಾನು ಆಗ ಯಾವ ಪಾತ್ರಗಳನ್ನು ಮಾಡ್ತಾ ಇದ್ದೆ, ದೇವರ್ ದ ಪಿಲ್ಲರ್ಸ್ ಆಫ್ ದ ಫಿಲಮ್. ನೋಡಿ, ತೇಜಾಬ್ನಲ್ಲಿ ಮಾಧುರಿ ಅವ್ರ ಜೊತೆ ಬೇರೆ ರೀತಿ ಇತ್ತು, ಬಹಳ ವ್ಯತ್ಯಾಸ ಇತ್ತು. ಎರಡರಲ್ಲೂ ತಂದೆ ಕ್ಯಾರೆಕ್ಟರ್ ನಂದು. ನೋಡಿ, ನನ್ನ ಒಂದು ವೆರೈಟಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ನಾನು ಅದರ ವಿಚಾರಣೆ ಮಾಡ್ತೀನಿ, ಅಂದರೆ ಗ್ರಾಫ್ ನೋಡ್ತೀನಿ. ನಾನು ಐ ಡೋಂಟ್ ವಾಂಟ್ ಟು ಬಿ ಸೆಟಲ್ ಅಬೌಟ್ ಇಟ್. ಐ ಥಿಂಕ್ ನನ್ನಂಥ ಆ್ಯಕ್ಟರ್ಗಳು ಬಹಳ ಕಡಿಮೆ ಸಿಗ್ತಾರೆ ಹಿಂದಿ ಇಂಡಸ್ಟ್ರಿಯಲ್ಲಿ. ನಿಮಗೆ ಈ ಮಾತನ್ನು ಒಪ್ಕೊಳ್ಳೇಬೇಕು. ಮತ್ತೆ ನಾನಿದನ್ನು ಖಂಡಿತವಾಗ್ಲೂ ಆರೋಗ್ಯಂಟಾಗಂತೂ ಹೇಳ್ತಾ ಇಲ್ಲ. ನಾನು ಯಾವತ್ತೂ ಹಿಂದೆ ಏನು ಮಾಡಿದೆ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ. ನಾನು ಮುಂದೆ ಏನು ಮಾಡಬೇಕು ಅದನ್ನು ಗಮನ ಕೊಡ್ತೀನಿ. ಆದರೆ ನಾನು ಹಿಂದೆ ಏನು ಮಾಡಿದ್ದೀನಲ್ಲ ಅದನ್ನು ಬಹಳ ಕಡಿಮೆ ಜನ ಮಾಡ್ತಾರೆ, ಅದಕ್ಕೆ ವ್ಯಕ್ತಿಗಳು. ಹಾಗಾಗಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ನಮ್ಮ ಆ್ಯಕ್ಟಿಂಗ್ ಟೀಚರ್ ಹೇಳ್ತಾ ಇದ್ರು ನನಗೆ, ಮತ್ತೆ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಇದನ್ನು ತೊಗೊಳಕ್ಕೆ ಇಷ್ಟ ಆಗುತ್ತೆ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ ನಾನು ನಿಮ್ಗೆ ಹೇಗೆ ಅಂತ. ಇವರೆಲ್ಲ ನನಗೆ ಬರೀ ಆಡಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಒಬ್ಬೊಬ್ಬರು ಇಂಡಿವಿಜುವಲ್ಸ್. ನನಗೆ ಇವರ ಕಣ್ಣುಗಳಲ್ಲಿ ಏನು ಚಿತ್ರಣ ಕಾಣ್ತಾ ಇದೆ, ಇವರ ಮುಖಗಳಲ್ಲಿ ಏನು ನನ್ನ ಮಾತನ್ನ ಕೇಳಬೇಕು ಅನ್ನೋ ಆಸೆ ಇದೆಯಲ್ಲ, ಇವೆಲ್ಲ ರಿಯಲ್. ನನಗೆ ಅನ್ಸೋದಿಲ್ಲ ಇವರಿಗೆಲ್ಲ ಕಾಸು ಕೊಟ್ಟು ಇಲ್ಲಿ ಕರ್ಕೊಂಬಂದು ಚಪ್ಪಾಳೆ ಹೊಡ್ಸೋದಕ್ಕೆ ಇಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ನನ್ನ ನಿಜವಾದ ತಾಕತ್ತೇನು ಅಂತ ಹೇಳಿದ್ರೆ ಅದು ಇವ್ರುಗಳೇನೆ. ಇವರಿಂದಾಗಿನೇ ನಾನು 40 ವರ್ಷದ ಜೀವನ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ಇಲ್ಲ ಇಲ್ಲಿ. ಇವರಿಗೆಲ್ಲ ನನ್ನ ಅದೊಂದು ಚರಿತ್ರೆ ಇದೆಯಲ್ಲ, ಅದು ಪರದೆಯ ಹಿಂದೆ ಮತ್ತು ಪರದೆಯ ಮುಂದೆ ಕೂಡ ಬಹಳ ಇಷ್ಟ ಆಗುತ್ತೆ. ಹೌದೋ ಅಲ್ವೋ ನಿಮ್ಗೆ ಹೇಳಿ? ನಿಮ್ಮ ಒಂದೊಂದು ಪಾತ್ರಗಳ ಬಗ್ಗೆ ಮಾತಾಡೋಣ. ಹೇಳಿ. ರಾಮ್ ಲಖನ್ನ ನಿಮ್ಮ ಪಾತ್ರ ಇದೆಯಲ್ಲ, ಅದನ್ನ ಹೇಗೆ ಕನ್ಸೀವ್ ಮಾಡಿದ್ರಿ? ಐಡಿಯಾ ಎಲ್ಲಿಂದ ಬಂತು? ಸೊ ಅದು ನಾನು ಮತ್ತು ಸತೀಶ್ ಕೌಶಿಕ್ ಬಹಳ ಒಳ್ಳೆ ಸ್ನೇಹಿತರು, ತುಂಬ ಒಳ್ಳೆ ದೋಸ್ತು. ಸೊ ನಾವು ಒಂದಿನ ಸೆಟ್ಟಿಗೆ ಹೋದಾಗ ಅಲ್ಲಿ ಸುಭಾಷ್ ಗೈ ಅವರು ನಮ್ಮ ರೈಟರು ಹಾಗೂ ಡೈರೆಕ್ಟ್ರು, ಅವರು ಅಲ್ಲೇ ಟೈಮಲ್ಲೇ ಸೀನ್ ಬರೀತಾ ಇದ್ರು. ಅಂದರೆ ಅವರಿಗೆ ಇಡೀ ಸಿನಿಮಾದೊಂದು ಐಡಿಯಾ ಇರ್ತಾ ಇತ್ತು. ಸೊ ಅವರು ಅಲ್ಲೇ ನನಗೆ ಕೊಟ್ಬಿಟ್ರು ಅದನ್ನು. ಸೊ ಆ ಫಿಲಮ್ದು ಚಾಂದಿವಾಲಿ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಆ ಮೊಟ್ಟೆ ತೆಗೆಯೋ ಸೀನು. ಸೇಟ್ ಅವರೇ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅನಿಲ್ ಕಪೂರು ಆ ಮೊಟ್ಟೆನ ತೆಗೆದು ನನ್ನ ಕೆಳಗಡೆ ಇಡ್ತಾರೆ, ನನ್ನ ಸೀಟ್ ಮೇಲೆ ಕೂತ್ಕೋಬೇಕಾಗತ್ತೆ ಆವಾಗ. ಸೊ ಅದನ್ನು ಸತೀಶ್ ಅವ್ರು ಇಂಪ್ರೂವೈಸ್ ಮಾಡಿದ್ರು. ಆವಾಗ ನಾನು ಹೇಳ್ತೀನಿ, ಸೇಟಪ್ಪ ಅಲ್ಲ, ನೀನು ಹೇಳೋಕ್ಕಾಗಲ್ವಾ ನಿನಗೆ ಕೂತ್ಕೋ ಅನ್ನೋದನ್ನ ಬಿಟ್ಟು, ಅಲ್ಲಿ ಸೇಟಪ್ಪ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಮೊಟ್ಟೆ ಇದೆ ಅಂತ ಹೇಳಿ. ಆದರೆ ಅಲ್ಲಿ ಪೂರ್ತಿ ಕ್ಲೈಮ್ಯಾಕ್ಸಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಡೀ ಪೂರ್ತಿ ಫಿಲಮಲ್ಲಿ ಕಾಶಿರಾಮ್ ಅವರಿದ್ದರು, ಸತೀಶ್ ಕೌಶಿಕ್ ಅವರಿದ್ದರು, ಮತ್ತು ನನ್ನ ಅಸಿಸ್ಟೆಂಟ್ಗಳು ಇದ್ದರು. ಸೊ ನಾನು ಈ ರೀತಿ ಡೈಲಾಗ್ ಹೇಳಿದಾಗ ಅವ್ರಿಗೆ ಬಹಳ ಖುಷಿ ಆಗ್ತಾಯಿತ್ತು. ಕ್ಲೈಮ್ಯಾಕ್ಸಲ್ಲಿ ಸುಭಾಷ್ ಗೈ ಸರ್ ಅವರು ಸತೀಶ್ ಕೌಶಿಕ್ ಅವ್ರಿಗೆ ನನಗಿಂತ ಜಾಸ್ತಿ ಡೈಲಾಗ್ನ ಕೊಟ್ಬಿಟ್ರು. ಈ ಡೈಲಾಗ್ನ ಕೊಟ್ಟರು ನೋಡಿ, ಕೇಳಿಸ್ಕೊಳ್ಳಿ.
5 ವಿಷಯನ ನಾನು ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದು ಸರ್ ಜಾನ್ಗೆ ಹೇಳ್ತೀವಿ, ರಾಜಾ ಮುರಾದ್ ಸಾಬ್ ಅವ್ರಿಗೆ, ಸತೀಶ್ ಕೌಶಿಕ್ ಅವ್ರಿಗೆ. ಅಲ್ಲ, ನನಗೊಳಗಡೆ ಒಂಚೂರು ಹರ್ಟ್ ಆಯಿತು. ಯಾಕಂದರೆ ಪೂರ್ತಿ ಫಿಲಮಲ್ಲಿ ನಂದು ದೊಡ್ಡ ರೋಲ್ ಇದೆ ಇದರಲ್ಲಿ, ಕ್ಯಾರೆಕ್ಟ್ರು. ಕ್ಲೈಮ್ಯಾಕ್ಸಲ್ಲಿ ಇವರಿಗೆ ಆ ಡೈಲಾಗ್ಗಳನ್ನು ಕೊಟ್ಬಿಟ್ಟಿದ್ರೆ ಆಗ ನಾನು ಸರಿ ಆಯಿತು. ಸತೀಶ್ ಕೌಶಿಕ್ ಅವ್ರು ಯಾವಾಗ ಆ್ಯಕ್ಷನ್ ಹೇಳಿದ್ರು, ಆಮೇಲೆ ಸ್ಟಾರ್ಟ್, ಕ್ಯಾಮ್ರಾ, ಸೌಂಡ್, ಆ್ಯಕ್ಷನ್ ಎಲ್ಲ ಹೇಳಿದ್ರು, ಅವ್ರಿಗೆ ಹೇಳಬೇಕಾಗಿತ್ತು ಮೊದಲನೇ ಮಾತು ಏನಂದರೆ, 2ನೇ ಮಾತು ಇದನ್ನು ಹೇಳಬೇಕು, 3ನೇ ಮಾತು ಇದನ್ನು ಹೇಳಬೇಕು, 4ನೇ ಡೈಲಾಗ್ ಇದು, 5ನೇ ಡೈಲಾಗ್ ಇದನ್ನು ಹೇಳಬೇಕಿತ್ತು. ಸತೀಶ್ ಕೌಶಿಕ್ ಒಂಥರ ಹೇಳ್ತಾ ಹೋಗ್ತಿದ್ರು. ಸೊ ಮೊದಲನೇ ಮಾತು ಇದು, ಇನ್ನೊಂದು ಇದು ಅಂತ ಹೇಳ್ತಿರ್ಬೇಕು, ಕಾಶಿರಾಮ್ ಮಿಕ್ಕಿದ್ದನ್ನು ನಾನು ಹೇಳ್ಕೊತೀನಿ ಬಿಡಿ ಅಂತ. 3ನೇದಿದು, 4ನೇ ಡೈಲಾಗ್ ಇದು, 5ನೇ ಡೈಲಾಗ್ ಇದು ಅಂತ ನಾನು ಹೇಳ್ಬಿಡ್ತಾ ಇದ್ದೆ. ಸತೀಶ್ ಕೌಶಿಕ್ ಎಷ್ಟು ಹರ್ಟ್ ಆಗಿ ಶಾರ್ಟಲ್ಲಿ ನನ್ನ ನೋಡ್ತಾ ಇದ್ರು ಅಂದರೆ, ಆ ದೃಷ್ಟಿಲಿ ಹೇಳ್ತಾ ಇದ್ರು ಆಲ್ಮೋಸ್ಟ್ ನಿನ್ನೆ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ. ನಾನು ಅನ್ಕೊಂಡಿದ್ದೆ ಸುಭಾಷ್ ಘೈ ಅವ್ರು ಹೇಳ್ತಾರೆ ಅಂತೇಳಿ, ಇಲ್ಲ 1 more ಮಾಡೋಣ, ಯಾಕಂದ್ರೆ ಈ ಡೈಲಾಗ್ ಎಲ್ಲ ಸತೀಶ್ ಅವ್ರದ್ದು ಅಂತ. ಆದ್ರೆ ಅವ್ರು ಕೊನೆಯಲ್ಲಿ ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ನೀನು ತುಂಬ ಚೆನ್ನಾಗಿ ಮಾಡಿದೆ, ಈ ಸೀನ್ನೇ ಅವ್ರ ಕೈಯಿಂದ ನೀನು ಎತ್ಕೊಂಡು ಹೇಳ್ಬಿಟ್ಟಲ್ಲ ಅಂತ ಹೇಳಿದ್ರು. ಐ ಥಿಂಕ್ ತುಂಬ ಇಂಪ್ರೂವೈಸೇಷನ್ಸ್ ಆಗಿತ್ತು. ಹಾಗೆ ಡೇವಿಡ್ ಧವನ್ ಸರ್ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಶೋಲಾ, ಶಬ್ನಮ್ ಕಿ, ಹಸೀನಾ ಮಾನ್ ಜಾಯೇಗಿ, ಜುಡ್ವಾ ಮಾಡಿದೀವಿ ಜೊತೆಲಿ. ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು. ಡೇವಿಡ್ ಧವನ್ ಸರ್ಗೆ ಸೀನ್ನ ಸ್ಟ್ರಕ್ಚರ್ ಅರ್ಥ ಆಗಿರುತ್ತೆ ಆಲ್ರೆಡಿ. ಸೊ ಅವರು ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ತಗೊಂಡು ಹಾಕಿಬಿಡ್ತಾರೆ ಅವ್ರು ಅದರಲ್ಲಿ, ನೀವು ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳಿ. ನೀವು ಹಸೀನಾ ಮಾನ್ ಜಾಯೇಗಿಲಿ ನೋಡಿರ್ತೀರಾ ನೀವು. ಸೊ ನಾನು ಅಲ್ಲಿ ಮೊದಲನೇ ದಿನ ಹೋದಾಗ ಈ ಸೀನ್ನ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅಂದರೆ, ಅಲ್ಲಿ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಗಳ ಒಂದು ಸಂಭಾವನೆ ನಡೆದಿರುತ್ತೆ. ಗೋವಿಂದು, ಪರೇಶ್ ರಾವಲ್ಲು, ಸಂಜಯ್ ದತ್ತು. ಸೊ ನಾನು ನನ್ನ ಪಾತ್ರನ ಹೇಗೆ ಇಂಪ್ರೂವೈಸ್ ಮಾಡಲಿ, ನಾನು ಅನ್ಕೊಂಡೆ ಒಂದು ಕೆಲಸ ಮಾಡೋಣ, ನಾನು ಹೀಗೆ ನಮಸ್ಕಾರ ಮಾಡೋದಿಲ್ಲ, ನಾನು ಹೀಗೆ ನಮಸ್ಕಾರ ಮಾಡ್ತೀನಿ, ಬಂದ್ಬಿಡು ಬಾ ಅಂತ ಹೇಳಿ ನಮಸ್ಕಾರ ಮಾಡಿ. ಗೊತ್ತಿಲ್ಲ ನಾನು ಹೇಗೆ ಮಾಡ್ತಾ ಇದ್ದೆ ಅದನ್ನೆಲ್ಲ ಅಂತ. ನಾನೊಂದು ಲಂಡನ್ನಲ್ಲಿ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೆ. ಜುಡ್ವಾ 2 ಶೂಟಿಂಗ್ ನಡಿಬೇಕಾಗಿತ್ತು ಅಲ್ಲಿ. ಸೊ ಜುಡ್ವಾ 2 ಫಿಲಮ್ಗಿನ್ನ ಶೂಟಿಂಗ್ ಮುಂಚೆ ನಾನೊಂದು ಬ್ರಿಟಿಷ್ ಫಿಲಮ್ ಮಾಡ್ತಾ ಇದ್ದೆ, ಬಾಯ್ ವಿತ್ ದ ಟಾಪ್ ನಾಟ್. ಅದರಲ್ಲಿ ನಂದೊಂದು ಕ್ಯಾರೆಕ್ಟರ್ ಇತ್ತು, ಅವನಿಗೆ ನೆನಪಿನ ಶಕ್ತಿ ಹೋಗುತ್ತೆ. ಅಂದರೆ ಆಗ 1 ದಿನ ನನಗೆ ಆ ಪಿಕ್ಚರ್ನ ರೀಡಿಂಗ್ ಇತ್ತು. ಅದಾದ ಮೇಲೆ 10 ದಿನ ನನಗೆ ಡೇವಿಡ್ಸ್ ಅವ್ರ ಜೊತೆ ಕೆಲಸ ಶೂಟಿಂಗ್ ಇತ್ತು. ಸೊ ಅದಾಗಿ 10 ದಿನ ಆದಮೇಲೆ ನನಗೆ ಆ ಬ್ರಿಟಿಷ್ ಫಿಲಮ್ದು ಶೂಟಿಂಗ್ ಇತ್ತು. ಸೊ ನಾವು ರೀಡಿಂಗ್ ಏನು ಮಾಡ್ತಾ ಇದ್ವಲ್ಲ ಬ್ರಿಟಿಷ್ ಫಿಲಮ್ದು ಬಾಯ್ ವಿತ್ ದ ಟಾಪ್ ನಾಟ್ದು. ಸೊ ಆ ರೀಡಿಂಗ್ ಮುಗಿದ ಮೇಲೆ ಆ ಡೈರೆಕ್ಟರ್ ಇದ್ರಲ್ಲ, ಅವ್ರನ್ನ ನಾನು ಕೇಳಿದೆ, ಯಂಗ್ ಡೈರೆಕ್ಟರ್ ಅವರು, ಸ್ಟೆಫಿ ಹತ್ರ ಹೇಳಿದೆ, ಸ್ಟೆಫಿ, ಸೊ ಒಂದು ವೇಳೆ ನೀವು ಈ ಕ್ಯಾರೆಕ್ಟರ್ನ ಹೇಗಾದರೂ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂತ ಹೇಳಿದ್ರೆ ಹೇಗೆ ತೋರಿಸ್ತೀರಾ? ಸೊ ಅವರಾಗಿ ಹೇಳಿದ್ರು, ಮಿಸ್ಟರ್ ಖೇರ್, ಒಂದು ಒಣಗಿರೋಂಥ ಎಲೆ ಮರದಿಂದ ಕೆಳಗಡೆ ಬೀಳುತ್ತಲ್ಲ, ಆವಾಗ ಅದಕ್ಕೊಂದು ಭಯ ಇರುತ್ತೆ. ಯಾರಾದರೂ ಕಾಲಿಟ್ರೆ ಹೇಗೆ ಅವರ ಒಂದು ಎಲೆ ಖರ್ಚ್ ಅಂತ ಒಂದು ಸೌಂಡ್ ಬಂದು ಸ್ಮ್ಯಾಶ್ ಆಗುತ್ತೆ ಅಂತ. ನನಗೆ ದಂಗಾಗೋಯ್ತು ಒಂದು ಕ್ಷಣಕ್ಕೆ. ವಾ, ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ ಅವರು ಅಂತ. ಈ ಕ್ಯಾರೆಕ್ಟರ್ ನಾನು ಮಾಡಬೇಕು, ವಿಜುವಲಿ ಇಟ್ಸ್ ವೆರಿ ಫ್ಯಾಂಟಾಸ್ಟಿಕ್. ಅಂದರೆ ಈ ಕ್ಯಾರೆಕ್ಟರ್ ನಾನು ಮಾಡಬೇಕು, ಒಂದು ಎಲೆ ಬಿದ್ದಿದೆ, ಅದಕ್ಕೆ ಭಯ ಇರುತ್ತೆ. ಆಚೆ ಬಂದೆ, ಇದೇ ಟ್ರಾನ್ಸಲ್ಲಿದ್ದೆ. ಆಮೇಲೆ ನಾನು ಡೇವಿಡ್ ಧವನ್ ಅವ್ರಿಗೆ ಫೋನ್ ಮಾಡಿದೆ. ಅದೇ ಟ್ರಾನ್ಸಲ್ಲಿ ನಾನು, ಡೇವಿಡ್, ನಾಳೆ ಯಾವ ಸೀನ್ ಇದೆ? ಅರೆ ಸೀನ್ ಯಾವುದಿರುತ್ತೆ, ನೀನು ಏನು ಬೇಕೋ ಅದನ್ನು ಹೇಳ್ಬೋದು, ನೀನು ಹೇಳಿದ್ದೆ ಅಲ್ಲಿ ಸೀನ್ ಆಗುತ್ತೆ, ಅದರಲ್ಲೇನಿದೆ ನೀನು ಕೇಳ್ತಾ ಇದೆಯಲ್ಲ ಅಂತ. ಸೊ ದಟ್ ಈಸ್ ದ ಕಾನ್ಫಿಡೆನ್ಸ್ ಇನ್ ದ ಡೈರೆಕ್ಟರ್ಸ್ ಇನ್ ಹಿಸ್ ಆ್ಯಕ್ಟರ್ಸ್. ಡೇವಿಡ್ ಸರ್ ಜೊತೆ ನಾನು ಶೋಲಾ ಅವ್ರ ಶಬ್ನಮ್ ಮೇಲೆ ಕೆಲಸ ಮಾಡಿದಾಗ ತುಂಬ, ಅಂದರೆ ಹೀ ಈಸ್ ದ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್ ಐ ಹ್ಯಾವ್ ವರ್ಕ್ಡ್ ವಿತ್. ಅಂದರೆ ಅಂದರೆ ಅವ್ರನ್ನ ಕರೀತಾರೆ ಮನಮೋಹನ್ ದೇಸಾಯಿ ಆಫ್ ದಿಸ್ ಜನರೇಷನ್ ಅಂತ. 44 ಸಕ್ಸಸ್ಫುಲ್ ಫಿಲ್ಮ್ಗಳನ್ನು ಮಾಡಿದ್ದಾರೆ ಅವರು. ನನಗೆ ಬಹಳ ಒಳ್ಳೆ ಫ್ರೆಂಡ್. ಕ್ಲಾಪ್ ಫಾರ್ ದ ಡೇವಿಡ್. ಶೋಲಾ ಅವ್ರ ಶಬ್ನಂನಲ್ಲಿ ನೀವು ಶ್ರೀದೇವಿ ಅವರ ಅಭಿಮಾನಿಯಾಗಿರ್ತೀರಾ. ಸಾಕಷ್ಟು ವಯಸ್ಸಾಗಿದ್ರು ಕೂಡ. ಹೌದು, ತುಂಬಾ ವಯಸ್ಸಾಗಿದೆ ಅಂದ್ರೆ ಸಿನಿಮಾದಲ್ಲಿ. ಶ್ರೀದೇವಿ ವಾಸ್ ದ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟ್ರೆಸಸ್ ಇನ್ ದ ವರ್ಲ್ಡ್. ನಾನು ಬಹಳ ದೊಡ್ಡ ದೊಡ್ಡ ಆಕ್ಟ್ರೆಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಹೊರಗಿನವರು ಕೂಡ ಬಹಳಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಿ. ಆದರೆ ಶ್ರೀದೇವಿ ಅವರು ವಾಸ್ ಎಫರ್ಟ್ಲೆಸ್. ಅವ್ರು ಊಟ ತಿಂಡಿ ಮಾಡ್ತಾಯಿದ್ರು, ತಮಾಷೆ ಮಾಡ್ಕೊಂಡು ಕೂತಿರ್ತಿದ್ರು. ಆದರೆ ಸಡನ್ ಆಗಿ ಡೈರೆಕ್ಟರ್ ಬಂದು ಶಾಟ್ ಓಕೆ ಅಂತ ಹೇಳಿದ್ರೆ ಅವ್ರೊಂಥರ ಎಲೆಕ್ಟ್ರಿಫೈಯಿಂಗ್ ವೇ ಅಲ್ಲಿ, ಅದು ಚಾಲ್ಬಾಜ್ ಆಗಿರ್ಬೋದು, ಅಥವಾ ಚಾಂದಿನಿ ಆಗಿರ್ಬೋದು, ಅಥವಾ ಲಮ್ಹೆ ಆಗಿರ್ಬೋದು, ಬಹಳ ಸುಂದರವಾಗಿ ಅದನ್ನ ರೆಂಡರ್ ಮಾಡ್ತಾ ಇದ್ರು. ಆದ್ರೆ ಬೇಗ ಹೊರಟು ನೋಡಿ, ಅವರ ಮುಖ ಮಾತ್ರ ಅಲ್ಲ, ಪೂರ ಸ್ಟ್ರಕ್ಚರ್, ದೇಹದ ಒಂದೊಂದು ಅಂಗ ಕೂಡ ಆಕ್ಟ್ ಮಾಡ್ತಿತ್ತು ಅಂತ. ಪೂರ್ತಿ ನಟಿ. ಶಿ ವಾಸ್ ಎ ಕಂಪ್ಲೀಟ್ ಆಕ್ಟ್ರೆಸ್. ಶಿ ವಾಸ್ ದ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ಲಿ ಇಂಟರ್ನ್ಯಾಷನಲ್ ಆಕ್ಟ್ರೆಸಸ್ ಇನ್ ಇಂಡಿಯಾ. ಅಮೇಝಿಂಗ್. ಐ ರಿಯಲಿ ಮಿಸ್ ಸರ್. ತುಂಬ ಬೇಗ ಹೊರಟೋದ್ರು, ತುಂಬ ಕೆಲಸ ಮಾಡ್ತಾಯಿದ್ರು, ತುಂಬ ಚೆನ್ನಾಗೂ ಇದ್ರು ಅವರು. ಆಮೇಲೆ ತುಂಬ ಅಂದರೆ ಅವಳಿಂದ ಬಹಳಷ್ಟು ಕಲಿಯೋದಕ್ಕೆ ನನಗೆ ಅವಕಾಶ ಆಯಿತು. ಇನ್ಫ್ಯಾಕ್ಟ್ ನನಗೆ ಬಹಳಷ್ಟು ದೊಡ್ಡವರಿಂದ ಕಲಿಯುವಂಥ ವಿಚಾರಗಳು ಇತ್ತು. ನಾನು ಶ್ರೀದೇವಿ ಅವರಿಂದ ಸ್ಪಾಂಟಿನಿಟಿನ ಕಲ್ತ್ಕೊಂಡೆ. ನಾವು ಲಮ್ಹೇಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಪೆರೋಡಿ ಹಾಡನ್ನು ಮಾಡಿದ್ವಿ. ಅದರಲ್ಲಿ ಬಹಳ ದೊಡ್ಡದೊಂದು ಹಾಡಿದೆ ನೋಡಿ. ಅದರಲ್ಲಿ ಅವರ ಫಾದರ್ದು ಡೆತ್ ಆಗಿರುತ್ತೆ, ಶ್ರೀದೇವಿ ಅವರದ್ದು. ಅವರು ಎಷ್ಟು ಪ್ರೊಫೆಷ್ನಲ್ ಅಂದರೆ ಅವ್ರು ಅಲ್ಲಿಗೆ ಹೋದ್ರು,
ಇಂಡಿಯಾಗೆ ಬಂದು ಮತ್ತೆ ಅಲ್ಲಿಗೆ ವಾಪಸ್ ಬಂದು ಕಾಮಿಡಿ ಸೀನ್ನ ಮೊದಲು ಮಾಡಿದ್ದವರು. ದ್ಯಾಟ್ ಈಸ್ ದ ಡೆಡಿಕೇಶನ್ ದಟ್ ಶಿ ಹ್ಯಾಡ್. ಅಮೇಝಿಂಗ್. ಹಾಗೆ ಕಾಜೋಲ್, ಬ್ರಿಲಿಯಂಟ್, ಸಚ್ ಬ್ರಿಲಿಯಂಟ್ ಆಕ್ಟ್ರೆಸಸ್, ಸಚ್ ಅನ್ ಅಮೇಝಿಂಗ್. ದೀಸ್ ಆರ್ ಸಮ್. ನಮಗೆ ನೋಡಿ, ಇಷ್ಟು ವರ್ಷ ನಾವು ಬಂದಿರೋದು ಇದಕ್ಕೋಸ್ಕರನೇ. ನೀವು ದಿಲೀಪ್ ಸಾಹೇಬ್ರ ಜೊತೆಗೂ ಕೆಲಸ ಮಾಡಿದ್ದೀರಾ? ದಿಲೀಪ್ ಸರ್ ಜೊತೆ ನಾನು 3-4 ಫಿಲಮಲ್ಲಿ ಕೆಲಸ ಮಾಡಿದ್ದೀನಿ, 3 ಫಿಲಮಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಮೊದಲನೇ ಸಲ ನಾನು ಕರ್ಮ ಫಿಲಮಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಅವ್ರನ್ನ ಭೇಟಿ ಕೂಡ ಆಗಿರಲಿಲ್ಲ. ಸೊ ದಿಲೀಪ್ ಸರ್ರು ಸೆಟ್ಟಿಗೆ ಬಂದಾಗ ನಾನು ಡಾಕ್ಟರ್ ಡ್ಯಾಂಗ್ ಪಾತ್ರದಲ್ಲಿ ದಾಡಿ ಗಿಡಿಯೆಲ್ಲ ಹಾಕೊಂಡು ಬೆಳಿಗ್ಗೆ 7 ಗಂಟೆಗೆ ರೆಡಿ ಇದ್ದೆ. ಅವರೊಂದು 11 ಗಂಟೆಗೆ ಬಂದರು. ಅವರ ವೈಟ್ ಮರ್ಸಿಡೀಸಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡು ಅದರಿಂದ ನಿಧಾನಕ್ಕೆ ಕೆಳಗಿಳಿದ್ರು. ಆಗ ನಾನು ಅವ್ರನ್ನೇ ನೋಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ವಾಹ್, ಇದೇ ವ್ಯಕ್ತಿ ಇನ್ಸ್ಪಿರೇಷನಿಂದ ತಾನೆ ನಾನಿವತ್ತು ಆ್ಯಕ್ಟರ್ ಆಗಿರೋದು. ಮಧುಮತಿ, ರಾಮ್ ಹಾಗೂ ಶ್ಯಾಮ್, ಗೋಪಿ, ದೇವದಾಸ್, ಈ ಫಿಲಮ್ಗಳಲ್ಲೆಲ್ಲ ಇವ್ರನ್ನ ನೋಡಿದ್ದೀನಿ ನಾನು. ಗೋಪಿ ಫಿಲಮ್ನ ಟಿಕೆಟ್ನ ಬ್ಲ್ಯಾಕಲ್ಲಿ ತಗೊಳ್ಳೋದಕ್ಕೆ ಆಲ್ಮೋಸ್ಟ್ ನಾನು ಮೂಗು ಹೋಗ್ಬಿಡ್ತಾ ಇತ್ತು ಕತ್ತರಿಸ್ಕೊಂಡು. ಆದರೂ ನಾನು ಅವ್ರನ್ನ ನೋಡ್ತಾನೆ ನಿಂತಿದ್ದೆ. ಆಮೇಲೆ ನಾನು ಅವ್ರ ಕೈಗಳು ಹೀಗೆ, ಅವರ ಮುಖ ವ್ಯಕ್ತಿ. ಆಗ ಸುಭಾಷ್ ಗೈ ಅವ್ರ ನನ್ನ ಹತ್ರ ಬಂದು ಕಾರ್ನರ್ ಕರ್ಕೊಂಡೋಗಿ ಹೇಳಿದ್ರು, ನೀನು ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದೆಯಲ್ಲ, ನೀನು ನನ್ನನ್ನು ಸಾಯೋಂಗ್ ಮಾಡಿಬಿಡ್ತೀಯ, ಇವ್ರು ಈ ಫಿಲಮ್ನ ವಿಲನ್ನು, ಇವ್ರನ್ನ ಇಷ್ಟೊಂದು ಪ್ರೀತಿಯಿಂದ ನೋಡಬೇಡ ನೀನು. ಆಗ ನಾನು ಹೇಳಿದೆ, ಅನುಪಮ್ ಖೇರ್ ದಿಲೀಪ್ ಸರ್ನ ಪ್ರೀತಿ ಮಾಡ್ತಾನೆ, ಆದರೆ ಡಾಕ್ಟರ್ ಡ್ಯಾಂಕ್ ರಾಣಾ ವಿಶ್ವಪ್ರತಾಪ್ನ ಯಾವತ್ತೂ ಪ್ರೀತಿ ಮಾಡೋದಿಲ್ಲ ಅಂತ. ಬಟ್ ಮತ್ತೆ ಆ ಕೆನ್ನೆಗೊಡಿಯುವಂಥ ಸೀನ್ ಇದೆಯಲ್ಲ, ಅದು ಐತಿಹಾಸಿಕವಾದದ್ದು. ಅದು ನನ್ನ ತಪ್ಪೇನಾಗೋಯ್ತು ಅಂತ ಹೇಳಿದ್ರೆ, ನಾನು ಅವ್ರಿಗೆ ಹೇಳಿದ್ದೆ. ಅದು ನಾನು ಅವ್ರನ್ನ ಇಂಪ್ರೆಸ್ ಮಾಡೋಂಥ ಬರದಲ್ಲಿ ನಾನು ಅವ್ರಿಗೆ ಏನು ಹೇಳಿದ್ದೆ ಅಂದರೆ, ಸರ್ ಅದು ನಾನು ನಿಜವಾಗ್ಲೂ ನಂಗೆ ಹೊಡೆದ್ಬಿಡಿ ಸರ್ ಅಂದೆ. ಆಗ ಅವ್ರು ಹೇಳಿದ್ರು, ನೋಡು ಮಗು, ಪೈಲ್ವಾನ್ ಕೈ ಇದು, ಮೂರ್ಛೆ ಹೋಗ್ಬಿಡ್ತೀಯ ಅಂತ. ಆ್ಯಂಡ್ ಯಾವಾಗ ಅವ್ರು ಆ ಸೀನನ್ನು ನೋಡಿದ್ರು, ನಾನು ಡೈಲಾಗ್ನ ತೊಗೊಂಡು ಆ್ಯಕ್ಟ್ ಮಾಡಿದಾಗ, ಅವರು ಸುಭಾಷ್ ಡೈರೆಕ್ಟರ್ ಹತ್ರ ಹೋಗಿ ಹೇಳಿದರೆ, ನೋಡು ತುಂಬ ಒಳ್ಳೆ ಡೇಂಜರಸ್ ಆ್ಯಕ್ಟರ್ ಬಂದೇನೆ, ಹೀಲ್ ಗೋ ಫಾರ್. ನನಗವಾಗ ಅನ್ನಿಸ್ತು, ದಿಲೀಪ್ ಸರ್ ನನ್ನ ಎಂಡೋರ್ಸ್ ಮಾಡಿದ್ಮೇಲೆ ಜಗತ್ತಿನ ಯಾವ ಶಕ್ತಿ ಕೂಡ ನನ್ನ ತಡೆಯೋದಕ್ಕಾಗಲ್ಲ ಅಂತ. ನಿಮ್ಗಿನ್ನೊಂದು ಕತೆ ಹೇಳ್ತೀನಿ ಕೇಳಿ. ನನಗೆ ಬಹಳ ಹಶ್ವಾಗ್ತಾ ಇತ್ತು. ನನಗೆ 2 ಗಂಟೆಗೆ ಊಟ ಮಾಡಲೇಬೇಕು, ಊಟ ಬೇಕೇ ಬೇಕು, ಲಂಚ್. 4 ಗಂಟೆ ಆಗೋಗಿತ್ತು, ಇನ್ನೂ ಊಟ ಬಂದೇ ಇರಲಿಲ್ಲ ಅಲ್ಲಿಗೆ. ಆಮೇಲೆ ಐ ಥಿಂಕ್ ದಿಲೀಪ್ ಸರ್ ಗೊತ್ತಾಗೋಗಿತ್ತು ನನಗೆ ಹೊಟ್ಟೆ ಹಶ್ವಾಗಿದೆ ಅಂತ. ಆಗ ಅವ್ರು ನನ್ನ ರೇಗಿಸ್ಬೇಕು ಅಂತ ಹೇಳಿ ಅವ್ರು ಏನಂದ್ರು ಅಂದರೆ, ನಿಮಗೆ ಗೊತ್ತಾ ಅನುಪಮ್ ಅವರೇ, ನಮ್ಮ ತಂದೆ ಇದ್ರಲ್ಲ, ಅವರು ಹಣ್ಣುಗಳನ್ನ ಮಾರ್ತಿದ್ರು. ಸೊ ನನಗೆ ಹಣ್ಣು ಅಂತ ಹೇಳಿದ ತಕ್ಷಣ ಇನ್ನೂ ಹಶ್ವಾಗ್ಲಿ ಅಂತ. ಮತ್ತು ಅವ್ರು ಹೇಳಕ್ಕೆ ಶುರು ಮಾಡಿದ್ರು, ನೋಡಿ, ಈ ಒಂದು ಕೆಂಪು ಕಲರ್ದು ಸೇಬಿರುತ್ತಲ್ಲ, ಈ ಒಂದು ಸುಂದರವಾದ ಸೇಬಲ್ಲಿ ಬಹಳ ಜ್ಯೂಸ್ ಇದೆ. ನಾನು ಅವಾಗ ಹಿಂಗಂತ ಇದ್ದೆ. ಆಮೇಲೆ ಸರಿ, ಈ ಕೈಯಲ್ಲಿ ಏನೂ ಇಲ್ಲ ಅಲ್ಲಿ. ಮತ್ತು ನನಗೆ ಪೂರ್ತಿ ಸೇಬನ್ನು ತೋರಿಸ್ತಾ ಇದ್ದಾರೆ ಅವರು. ಅವರಂದ್ರು, ನಾನಿದನ್ನು ತಗೊಂಡೆ, ನಾನಿದನ್ನು ಹಾಗೆ ಕಚ್ಚಿದೆ, ಮತ್ತು ಜ್ಯೂಸ್ ಏನಿದೆಯಲ್ಲ ಅದು ನನ್ನ ಒಳಗಡೆ ಹೋಗ್ತಾ ಇದೆ ಅಂದರು. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಲಿ ಒಂದು ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಎದುರುಗಡೆ ಇರೋಂಥ ವ್ಯಕ್ತಿ ಈ ರೀತಿ ತೊಗೊಂಡು ತಿಂತಾ ಇದ್ರೆ ಅವ್ರಿಗೇನು ಅನ್ಸೋದಿಲ್ಲ ಆಗ. ಮತ್ತು ಅವ್ರು ಹೇಳಿದ್ರು, ನಾನು ಇನ್ನೊಂದು ಸೇಬ್ ತೊಗೊಂಡೆ, ನಂಗೆ ಯಾಕೋ ಇನ್ನೊಂದು ಸೇಬಲ್ಲಿ ಅಷ್ಟೊಂದು ಮಜಾ ಇಲ್ಲ ಅಂದರು. ಇಲ್ಲ ಇಲ್ಲ ಇಲ್ಲ, ಅದರಲ್ಲಿ ಅಷ್ಟೇ ಮಜಾ ಇದೆ ಅಂತ ಹೇಳಿದೆ ನಾನು. ದಯವಿಟ್ಟು ನೀವು ತಿನ್ನೋದನ್ನು ನಿಲ್ಲಿಸ್ಬಿಡಿ ಪ್ಲೀಸ್ ಅಂದೆ. ಐ ಆಮ್ ಎ ರಿಚ್ ಮ್ಯಾನ್ ಬಿಕಾಸ್ ಐ ಆಮ್ ಹ್ಯಾವಿಂಗ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ದ ಒನ್ ಆಫ್ ದ ಫೈನೆಸ್ಟ್ ಪೀಪಲ್ಸ್ ಇನ್ ದ ವರ್ಲ್ಡ್. ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ನಾನು ಒಂದಲ್ಲ ಒಂದನ್ನು ಕಲ್ತಿದ್ದೀನಿ. ಅಮಿತಾಬ್ ಬಚ್ಚನ್ ಸರ್ ಅವರು ನನ್ನ ಮೊದಲನೇ ಫಿಲಮಲ್ಲಿ ಕೊನೆಯ ದಿನದಲ್ಲಿ ನನಗೆ ಹೇಳಿದ್ದೇನೆಂದರೆ, ಅಲ್ಲ, ನಾನು ಅವಾಗಿನ್ನೂ ಹೊಸದಾಗಿ ಆ್ಯಕ್ಟಿಂಗ್ ಶುರು ಮಾಡಿರೋನು, ನನ್ನ ತಲೆ ಸ್ವಲ್ಪ ಕೆಟ್ಟಿತ್ತು ಆವಾಗ. ನಾನು ಮಡ್ರಾಸ್ಗೆ ಅಂದರೆ ಚೆನ್ನೈಗೆ ಶೂಟಿಂಗಿಗೆ ಅಂತ ಹೋಗಿದ್ದಾಗ ನಾನು ನನ್ನ ಪ್ರೊಡಕ್ಷನ್ ಅವ್ರನ್ನ ಕರೆದ್ಬಿಟ್ಟು ಅವಾಗ ಹೇಳಿದೆ, ನಾನು ನೋಡಿ, ನಾನು AC ವರ್ಕ್ ಆಗ್ತಿಲ್ಲ, ನನ್ನ ರೂಮಲ್ಲಿರೋದು ಅಂತ. ನಾನು ಮೇಕಪ್ ರೂಮ್ದು AC ವರ್ಕ್ ಆಗ್ತಿಲ್ಲ, AC ಎಲ್ಲಿದೆ ಹೇಳಿ, ಮತ್ತು ನನ್ನ ಸೀನ್ ಯಾರ ಜೊತೆ ಇದೆ ಇವಾಗ ಹೇಳಿ ಅಂತ. ಅವರು ಅಮಿತಾಬ್ ಬಚ್ಚನ್ ಸರ್ ಜೊತೆ ಇದೆ ಅಂದರು. ಹೌದು, ಅಮಿತಾಬ್ ಬಚ್ಚನ್ ಸರ್, ಹೌದು ಸರ್, ನೀವು ಬಂದುಬಿಡಿ, ನೀವು 9 ಗಂಟೆಗೆ ಬಂದುಬಿಡಿ, ಅವ್ರು 10 ಗಂಟೆಗೆ ಬರ್ತಾರೆ. ಹೇಳ್ಬೇಡಿ, ನನಗೆ ಪ್ರೊಫೆಷನಲಿಸಮ್ ಹೇಳ್ಕೊಡ್ಬೇಡಿ, ನಂಗೆ ಗೊತ್ತಿದೆ ಅಂತ. ನಾನು ಎಲ್ಲಿದ್ದಾರೆ ಅವರು? ಪಕ್ಕದಲ್ಲಿ ನೋಡಿದ್ರೆ ಅಲ್ಲಿ ಅಮಿತಾಬ್ ಬಚ್ಚನ್ ಸರ್ ಸೈಡಲ್ಲಿ ದಾಡಿ, ಮೀಸೆ, ವಿಗ್ಗು, ಪ್ಯಾಂಟ್, ಶರ್ಟು ಎಲ್ಲ ಹಾಕೊಂಡು ರೆಡಿಯಾಗಿ ಕೂತಿದ್ದಾರೆ, ಪುಸ್ತಕ ಓದ್ತಾ ಇದ್ದಾರೆ. ನಾನು ಆಮೇಲೆ ಅವ್ರ ಹತ್ರ ಹೋಗಿಡಿದೆ, ನಮಸ್ತೆ ಸರ್. ಅವ್ರು ಅವಾಗ ಬನ್ನಿ ಕೂತ್ಕೊಳ್ಳಿ. ಆಮೇಲೆ ನಾನು ಹೇಳಿದೆ, ಸರ್, ಇಷ್ಟೊಂದು ಬಿಸಿಲಿದೆ ಇಲ್ಲಿ, ನೀವು ನೋಡಿದ್ರೆ ದಾಡಿ, ಮೀಸೆ, ವಿಗ್ಗು, ಪ್ಯಾಂಟು, ಶರ್ಟ್ ಎಲ್ಲ ಹಾಕೊಂಡು ಇಲ್ಲಿ ಕೂತಿದ್ದೀರಾ, ಇಷ್ಟು ಬಿಸಿಲಲ್ಲಿ ನಿಮಗೆ ಶಕೆ ಆಗ್ತಿಲ್ವಾ ಅಂತ ಕೇಳಿದೆ. ಅವ್ರು ನನಗೆ ಹೇಳಿದ್ರು, ಅನುಪಮ್, ಬಿಸಿಲಿನ ಬಗ್ಗೆ ಯೋಚನೆ ಮಾಡಿದ್ರೆ ಶಕೆ ಆಗುತ್ತೆ, ನಾನು ಯೋಚನೆ ಮಾಡಿಲ್ಲ ಅಂದರೆ ನನಗೇನೂ ಆಗಲ್ಲ ಅಂದರು. ಅದಾದಮೇಲೆ ನಾನು ಇಲ್ಲಿವರೆಗೂ AC ಅಥವಾ ಇನ್ಯಾವ ವಿಚಾರಕ್ಕೂ ಯಾವ ಗಲಾಟೆನೂ ಮಾಡಿಲ್ಲ, ನಾನು ತರಿಸ್ಕೊಳ್ಳೋದೂ ಇಲ್ಲ. ಇಫ್ ಯು ಕೀಪ್ ಯುವರ್ ಐಸ್ ಓಪನ್, ದೆರ್ ಇಸ್ ಎ ಲೆಸನ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಒನ್. ನಿಮ್ಮಿಂದ ನಾನು ಎಷ್ಟೊಂದು ಪ್ರೊಫೆಷನಲಿಸಮ್ ಕಲ್ತಿದ್ದೀನಿ. ನೀವು ನನಗೆ ಯಾವಾಗಲೂ ಮೇಲ್ಗಡೆ ತೋರಿಸಿ ಹೇಳ್ತಿದ್ರಲ್ಲ, ನೀವು 32 ವರ್ಷದಿಂದ ನನಗೆ ಗೊತ್ತಿಲ್ಲ ನೀವು ಎಷ್ಟು 500ಕ್ಕೂ ಹೆಚ್ಚು ಎಪಿಸೋಡ್ ಮಾಡಿದಿರೇನೋ. ಯು ಆರ್ ಅ ಎಪಿಟೋಮ್ ಆಫ್ ಪ್ರೊಫೆಷನಲಿಸಮ್, ಆಫ್ ಸಿನ್ಸಿಯಾರಿಟಿ ಆ್ಯಂಡ್ ಅನ್ ಇನ್ಸ್ಪಿರೇಷನ್ ಟು ಲರ್ನ್ ಸೋ ಮಚ್ ಫ್ರಮ್ ಯು, ರಜತ್ ಅವರೇ. ವೆರಿ ಕೈಂಡ್. ಈ ಮಾತು ನಿಜ. ಇವತ್ತಿಗೆ 32 ವರ್ಷಗಳಾಗಿದೆ.
ಆಪ್ಕಿ ಅದಾಲತ್ನ ಪ್ರತಿಯೊಂದು ಶೋನ ಮುಂಚೆ ಇವತ್ತಿಗೂ ನನಗೆ ಭಯ ಆಗತ್ತೆ. 10 ಸೆಕೆಂಡ್ಸ್ ಟು ಗೋ ಅಂತ ಕಿವಿನಲ್ಲಿ ಕೇಳಿಸಿದಾಗ ನನಗೆ ಎದೆ ಬಡಿತ ಇನ್ನೂ ಹೆಚ್ಚಾಗತ್ತೆ. ಆದ್ರೆ ಶುರುವಾದ ನಂತರ ಅದು ಬೇರೆದೇ ಜಗತ್ತೇ ಆಗ್ಬಿಡುತ್ತೆ. ರೈಟ್, ದಟ್ಸ್ ರೈಟ್. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನೀವು ಜೀವನದ ಪ್ರತಿಯೊಂದು ಹೆಜ್ಜೆನ ಇಡಬೇಕಾದ್ರೂ ಪ್ರಯತ್ನ, ವ್ಯಕ್ತಿತ್ವ ನಿಮಗೆ ಬಹಳಷ್ಟು ಹೇಳ್ಕೊಡ್ತಾ ಹೋಗುತ್ತೆ. ಆದರೆ ನೀವು ಕಲಿಯುವಂಥ ವ್ಯಕ್ತಿ ಆಗಿರಬೇಕು, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಪಬ್ಲಿಕ್ಕಿಂದ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಯಾವ ಹೀರೋಯಿಂದು ಅಪ್ಪ ಆಗಿ ನಿಮಗೆ ತುಂಬಾ ಖುಷಿಯಾಗಿದೆ? ಅಲ್ಲ, ಈಗ ಮಜಾ ಅನ್ನೋದ್ರ ಡೆಫಿನಿಷನ್ ಏನು ಅಂತ ಹೇಳಿ ನೀವು ಸ್ವಲ್ಪ. ಎಂತ ಮಾತು ಕೇಳಿದ್ರಿ? ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಜಾಕ್ಲಿನ್ ಫರ್ನಾಂಡಿಸ್. ಈಗ ನೀವು ಯಾವ ದೃಷ್ಟಿಯಿಂದ ನಿಮ್ಮ ಫೇವ್ರೆಟ್ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ರೋ, ನಾನು ಆ ದೃಷ್ಟಿಯಿಂದ ಖಂಡಿತವಾಗ್ಲೂ ಹೀರೋಯಿನ್ ನೋಡೋದಿಲ್ಲ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಂಥದ್ದೊಂದು ಪಾತ್ರನ ನಾನು ಮಾಡಿ ಮುಗಿಸ್ಬಿಟ್ಟೆ, ಆದ್ರೆ ಆನಂತರ ಈ ಪಾತ್ರನ ನಾನು ಅಯ್ಯೋ, ಬಹಳಷ್ಟು ಕ್ಯಾರೆಕ್ಟರ್ಗಳಿದೆ ಆ ಥರ. ಈಗ ನೋಡಿ, ದಿಲ್ಕಾ ಡಾಕ್ಟರ್ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು ಅದನ್ನು ನೋಡಿದ್ರೆ ನನಗೆ ಗಾಬರಿ ಆಗುತ್ತೆ. ಆಮೇಲೆ ಕಿರಣ್ ಅವ್ರು ಏನಿದಾರಲ್ಲ, ನನ್ನ ವೈಫ್, ಅವರು ನನ್ನ ಜೊತೆ ಸಿನಿಮಾ ನೋಡೋದಕ್ಕೆ ಅಂತ ಬರ್ತಾರೆ. ಹೀಗೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ನಾನೊಂದು ವೇಳೆ ಏನಾದರೂ ಸರಿಯಾಗಿ ಆ್ಯಕ್ಟಿಂಗ್ ಮಾಡಿಲ್ಲ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಕೈ ಹಾಗೇ ಬಿಟ್ಬಿಡೋರು. ಸೊ ನಂದು ಇನ್ನೂ ಏನಾರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಅವ್ರ ಪಕ್ಕಕ್ಕೆ ಹೋಗಿ ಕೂತ್ಕೊಂಡು ದೂರ ಇರೋರು. ಇನ್ನೂ ಏನಾದರೂ ಕೆಟ್ಟದಾಗ ಆ್ಯಕ್ಟಿಂಗ್ ಮಾಡಿದ್ರೆ ನಾನು ಮೆಲ್ಲಗೆ ಗಿಲ್ಲೋರು ಅವ್ರು ನನ್ನ. ನೀನು ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೆ ನನಗೆ? ಒಂದು ಫಿಲಮ್ ಇದೆ ನಿಗಾ ಅಂತ. ಈ ನಿಗಾಯೇ ನಗೀನಾ ಸಿನಿಮಾ ಆದಮೇಲೆ ಬಂದಿದ್ದು, ಪರಮೇಶ್ ಮಲ್ಹೋತ್ರಾ ಅವ್ರದ್ದು. ಆಮೇಲೆ ಅದರಲ್ಲಿ ಈ ಅಂಬರೀಷ್ ಅವರು ಸಪೇರಾ ರೋಲ್ನ ಮಾಡಿದರು. ಸೊ ನಗೀನಾದಲ್ಲಿ ಆ ಒಂದು ಕ್ಯಾರೆಕ್ಟರ್ ಅಂಬರೀಷ್ ಪುರಿ ಅವರ ಒಂದು ಡೆತ್ ಆಗೋಗುತ್ತೆ. ಈ ನಿಗಾಯೆ ಪಾರ್ಟು ನಗೀನಾ ಏನಿತ್ತಲ್ಲ, ಸೊ ಆ ಕ್ಯಾರೆಕ್ಟರ್ನ ಮಾಡಬೇಕಾಗಿತ್ತು. ಆಗ ಪರಮೇಶ್ ಮಲ್ಹೋತ್ರಾ ಅವರು ಅವ್ರ ರೋಲ್ನ ನನಗೆ ತೊಗೊಂಡ್ರು. ಸೊ ನನ್ನ ತಲೆಯಲ್ಲಿ ಏನು ಬಂತು ಅಂತ ಹೇಳಿದ್ರೆ, ನಾನು ಇವಾಗ ಹೇಗೆ ಈ ಪಾತ್ರನ ಮಾಡಬೇಕು ಅಂದರೆ ಅಂಬರೀಷ್ ಪುರಿಯನ್ನು ಮರ್ತೋಗ್ಬಿಡ್ಬೇಕು ಎಲ್ಲರೂ. ಸೊ ನಾನು ಪ್ರತಿ ಸೀನ್ಗೂ ಜೀವ ಕೊಟ್ಬಿಟ್ಟೆ. ಅಂದರೆ ಯಾವ ರೀತಿ ಆ್ಯಕ್ಟ್ ಮಾಡಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದೆ, ಜೋರಾಗೆಲ್ಲ ಡೈಲಾಗ್ ಹೇಳಿದ್ದೀನಿ. ಸೊ ಡಬ್ಬಿಂಗ್ ನಡೀತಾ ಇತ್ತು ಅದರದ್ದು, ಆ ಫಿಲಮ್ದು. ಅಂದರೆ ಈಗ ಶೂಟಿಂಗ್ ಎಲ್ಲ ಆದಮೇಲೆ ಅದರದ್ದು ಡಬ್ಬಿಂಗ್ ಮಾಡ್ತಾರೆ, ಮತ್ತೆ ಇನ್ನೊಂದ್ಸರಿ ವಾಯ್ಸ್ ಕೊಡ್ತೀವಿ. ನಾನು ಅಂದ್ಕೊಂಡೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಂತ. ಹೀಗೆ ಮಾಡಬಾರ್ದಾಗಿತ್ತು, ಸ್ವಲ್ಪ ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅನ್ನಿಸ್ತು. ಆದರೆ ರಿಲೀಸ್ಗೂ 5 ದಿನದ ಮುಂಚೆ ಪೂರ್ಣಚಂದ್ರ ರಾವ್, ಆ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಯಾರಿದ್ರು, ಅವ್ರು ನನಗೆ ಬ್ಲೂ ಲೇಬಲ್ದು ಒಂದು ವಿಸ್ಕಿನ ಕಳಿಸ್ಕೊಟ್ರು. ನಾನು ನನ್ನ ಜೀವನದಲ್ಲೇ ಯಾವತ್ತೂ ಬ್ಲೂ ಲೇಬಲ್ನ ಕುಡ್ದೇ ಇರಲಿಲ್ಲ. ಮತ್ತು ಅದ್ರ ಮೇಲೆ ಬರೆದಿತ್ತು, ವಾಟ್ ಎ ಗ್ರೇಟ್ ಪರ್ಫಾರ್ಮೆನ್ಸ್ ಇನ್ ನಿಗಾಯೆ. ನನಗನ್ನಿಸ್ತವಾಗ ನನ್ನನ್ನು ಅವಲೋಕನ ಮಾಡ್ಕೊಳ್ಳೋದಕ್ಕೆ ನನಗೆ ಬರೋದಿಲ್ವಾ ಅಂತ. ಅಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ ನಾನು ಸರಿಯಾಗಿ ಆ್ಯಕ್ಟ್ ಮಾಡಿದ್ದೀನೋ ಕೆಟ್ಟದಾಗಿ ಆ್ಯಕ್ಟ್ ಮಾಡಿದ್ದೀನೋ ಅಂತ. ನಾನು ಅಂದ್ಕೊಂಡೆ ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿದ್ರೆ ಪೂರ್ಣಚಂದ್ರ ಅವರ ಡಿಸ್ಟ್ರಿಬ್ಯೂಟರ್ ನನಗೆ ಬ್ಲೂ ಬಾಟ್ಲ್ ಕಳಿಸಿದ್ದಾರೆ, ಬ್ಲೂ ಲೇಬಲ್ದು. ನಾನು ಯಶ್ ಚೋಪ್ರಾ ಅವರು ಮತ್ತು ಅವ್ರ ವೈಫ್ ರೇಖಾ ಅವರು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ನನಗ ಕಿರಣ್ ಅವರು ಮತ್ತು ಇನ್ನೊಂದಿಬ್ರು 3 ಜನ ಕರೆದ್ರು. ಏನಂದ್ರು ಅಂದರೆ, ನಾವು ರಿಲೀಸ್ ಆಗೋದಕ್ಕೂ ಮುಂಚೆ ಈ ಸಿನಿಮಾ ನೋಡ್ತೀವಿ ಅಂದರು. ಫಿಲಮ್ ಏನೋ ಶುರುವಾಯಿತು. ಈ ಕಡೆ ನನ್ನ ಹೆಂಡತಿ ಕಿರಣ್ ಅವರು ನನ್ನ ಕೈಗೆ ಹೀಗೆ ಕೈ ಹಾಕೊಂಡು ಕೂತಿದ್ರು. ಫಿಲಮ್ ಶುರುವಾಯಿತು. 1 ರೀಲ್ ಆದಮೇಲೆ ಯಾಕೋ ಒಂದು ಸ್ವಲ್ಪ ಬೇಜಾರು ಅನಿಸ್ತು. ಎರಡನೇ ರೀಲಲ್ಲಿ ನಂದು ಇನ್ನೊಂದು ಸೀನ್ನ ನಾನು ನೋಡಿದಾಗ ನನ್ನ ಹೆಂಡತಿ ಹೇಳಕ್ಕೆ ಶುರು ಮಾಡಿದ್ಲು, ಡಾರ್ಲಿಂಗ್ ನನಗೆ ಯಾಕೋ ಮೈ ಹುಷಾರಿಲ್ಲ ಅನ್ಸುತ್ತೆ ಇವತ್ತು ಅಂತ. 3ನೇ ರೀಲಲ್ಲಿ ಯಶ್ ಚೋಪ್ರಾ ಅವ್ರು ಕೇಳಿದ್ರು, ಇನ್ನೂ ಎಷ್ಟು ಬಾಕಿ ಇದೆ ಅಂತ. ಮತ್ತು 4ನೇ ರೀಲಲ್ಲಿ ನನಗೆ ಹೇಗೆ ಅನ್ನಿಸ್ತಿತ್ತು ಅಂದರೆ, ಇಲ್ಲಿ ಏನಾದರೂ ಭೂಕಂಪ ಬರೋದು ಅಥವಾ ಹಾವು ಬಂದ್ಬಿಡೋದು, ಏನಾದರೂ ಒಂದು ಯಾರಿಗೋ ಏನಾದರೂ ಹಾರ್ಟ್ ಅಟ್ಯಾಕ್ ಆಗೋದು, ಈ ಪಿಕ್ಚರ್ ನಿಂತೋಗ್ಬಿಟ್ರೆ ಸಾಕು ಅನ್ಸಿತ್ತು. ಯಾಕಂದರೆ ಅಷ್ಟು ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದೆ ನಾನು. ಹಾಗೆ ಕಿರಣ್ ಎದ್ದು ಹೊರಟೋದ್ಲು. ಇದೇ ರೀತಿ ತುಂಬ ಫಿಲಮ್ಗಳಿದೆ ನಾನು ಮಾಡದೇ ಇರೋಂಥದ್ದು. ಆದರೂ ಕೂಡ ವರ್ಕ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಕ್ವಾಲಿಟಿ ಆಫ್ ದ ವರ್ಕ್ ಇನ್ ಎವರ್. ಪ್ರತಿದಿನ ಹೋಗಲೇಬೇಕು, ಯಾಕಂದರೆ ಕೆಲಸದಿಂದನೇ ಕೆಲಸ ಸಿಗುವಂಥದ್ದು. ಯಾವ ಕೆಲಸನೂ ಇರೋದಿಲ್ಲ, ಅಂಥದ್ದು ಯಾವುದೂ ಇಲ್ಲವೇ ಇಲ್ಲ ಇಲ್ಲಿ.